ತುಂಬ ಜನದ ಹತ್ರ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡಿಸಿರ್ತೀರ. ನೀವೇನಾದರೂ ಕೆನರಾ ಬ್ಯಾಂಕಲ್ಲಿ ನಿಮ್ಗೆ ಅಕೌಂಟ್ ಇದೆ ಅಂತಂದರೆ ನಾನಿವಾಗ ಹೇಳುವಂಥ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನಂದು ಕೂಡ ಕೆನರಾ ಬ್ಯಾಂಕ್ ಅಕೌಂಟ್ ಇದೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದೇ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ನೀವು ಪ್ರತಿಯೊಂದು ಕೂಡ ನೋಡ್ಬೋದು. ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡ್ಬೋದು, ಜೊತೆಗೆ ಬ್ಯಾಲೆನ್ಸ್ನ ಚೆಕ್ ಮಾಡ್ಬೋದು, ಮತ್ತು ಯಾರಿಗಾದ್ರೂ ನೀವು ದುಡ್ಡನ್ನು ಕಳಿಸ್ಬೋದು, ಮತ್ತು ರಿಸೀವ್ ಮಾಡ್ಕೊಂಡಿರುವಂಥ ಡೇಟನ್ನು ಕೂಡ ನೋಡ್ಬೋದು, ಮತ್ತು ಏನೇನೋ ತುಂಬ ಫೀಚರ್ಸ್ಗಳಿದೆ. ನೀವು ಬ್ಯಾಂಕಲ್ಲಿ ಹೋಗೆಲ್ಲ ಮಾಡೋ ಕೆಲಸನ ನೀವು ಇಲ್ಲೇ ಕೂತ್ಕೊಂಡು ಆರಾಮಾಗಿ ಮೊಬೈಲಲ್ಲೇ ಮಾಡ್ಬೋದು. ಆಯಿತಾ, ನಾನು ನಿಮಗೆ ತೋರಿಸ್ತೀನಿ. ಇದು ತುಂಬ ಸೇಫ್ ಆ್ಯಂಡ್ ಸೆಕ್ಯೂರು. ಕೆನರಾ ಬ್ಯಾಂಕ್ ಅವ್ರದ್ದೇ ಇದು ಆ್ಯಪು. ಆಯಿತಾ, ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ. ಆಯಿತಾ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಇವಾಗ ನಾನು ಪಿನ್ ಟು ಪಿನ್ ಈ ಒಂದು ಕೆನರಾ ಬ್ಯಾಂಕ್ ಆ್ಯಪಲ್ಲಿ ಸೊ ನೀವು ಯಾವ ಥರ ನಿಮ್ಮ ಒಂದು ಅಕೌಂಟ್ನ ಲಿಂಕ್ ಮಾಡೋದೆಲ್ಲವೂ ಕೂಡ ತೋರಿಸ್ತೀನಿ. ಸೊ ಮೊದಲು ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆ್ಯಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಒಂದು ವಿಡಿಯೋ ಕೆಳಗಡೆ. ಸೊ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಯಿತಾ, ಸೊ ನಾನು ಆ್ಯಪ್ ಹೆಸರು ಹೇಳೋಕ್ಕೆ ಹೋಗ್ತಾಯಿಲ್ಲ, ಯಾಕೆಂತಂದರೆ ಅಲ್ಲಿ ಕೆಲವು ಬೇರೆ ಬೇರೆ ಆ್ಯಪ್ಸ್ಗಳು ಬರ್ಬೋದು ಪ್ಲೇಸ್ಟೋರಲ್ಲಿ. ಅದಕ್ಕೋಸ್ಕರ ಲಿಂಕ್ ಕೊಟ್ಟಿರ್ತೀನಿ, ಆರಾಮಾಗಿ ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ಇವಾಗ ಇದರಲ್ಲಿ ಹೆಂಗೆ ರಿಜಿಸ್ಟರ್ ಆಗೋದು ಅಂತ ನೋಡೋಣ. ಕೆನರಾ ಬ್ಯಾಂಕ್ ಅವ್ರದ್ದು ಆ್ಯಪ್ ಏನಿದೆ ಕೆನರಾ AI, ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಸೆಕ್ಯೂರ್ ಆ್ಯಂಡ್ ಸೇಫ್ ಅಂತ ಒಂದು ಆಪ್ಷನ್ ತೋರಿಸ್ತದೆ. ನೀವು ಇಲ್ಲಿ ನೋಡ್ಬೋದು. ಈ ಒಂದು ಆ್ಯಪು ಕಂಪ್ಲೀಟ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್. ಆಯಿತಾ, ಇಲ್ಲಿ ಕೆಳಗಡೆ ಒಂದು ಸ್ಕಿಪ್ ಆಪ್ಷನ್ ಇದೆ. ಈ ಸ್ಕಿಪ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಟ್ರಾನ್ಸಾಕ್ಷನ್ ಮೇಡ್ ಸಿಂಪಲ್ ಅಂತ ಇದೆ. ಸೊ ನೀವು ಈಸಿಯಾಗಿ ನೀವು ಟ್ರಾನ್ಸಾಕ್ಷನ್ಸ್ ಎಲ್ಲ ಈ ಒಂದು ಆ್ಯಪಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಅದನ್ನೇ ಅವರು ಹೇಳ್ತಾ ಇದ್ದಾರೆ. ಸೊ ಗೆಟ್ ಸ್ಟಾರ್ಟೆಡ್ ನಾವು ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಈ ಗೆಟ್ ಸ್ಟಾರ್ಟೆಡ್ ನಾವು ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ 3 ಸ್ಟೆಪ್ಗಳು ಬರುತ್ತೆ ಗೈಸ್. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ 3 ಸ್ಟೆಪ್ಸು. ಸೊ ಈಗ ನೀವು ಇಲ್ಲಿ ಫಸ್ಟ್ ಒನ್ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ವೆರಿಫೈ ಮೊಬೈಲ್ ನಂಬರ್. ನಿಮ್ಮ ಒಂದು ಮೊಬೈಲ್ ನಂಬರ್ನ ವೆರಿಫೈ ಮಾಡಬೇಕು ಸ್ಟೆಪ್ 1ಅಲ್ಲಿ. ಸ್ಟೆಪ್ 2ಅಲ್ಲಿ OTP ಹಾಕಬೇಕು. ಅದಾದಮೇಲೆ ಒಂದು 3ನೇ ಸ್ಟೆಪ್ಪಲ್ಲಿ ಕ್ರಿಯೇಟ್ ಪಾಸ್ಕೋಡ್. ಒಂದು ಪಾಸ್ಕೋಡನ್ನು ನೀವು ಇಲ್ಲಿ ಇಟ್ಕೋಬೇಕಾಗುತ್ತೆ. ಆಯಿತಾ, ಸೊ ಆ್ಯಪನ್ನು ಓಪನ್ ಮಾಡೋದಕ್ಕೆ ನಿಮಗೆ ಅದು ತುಂಬ ಮುಖ್ಯ ಆಗುತ್ತೆ. ಸೊ ಈಗ ನಾವು ಮೊದಲನೇದಾಗಿ ಇಲ್ಲಿ ಸಿಮ್ 1 ಸಿಮ್ 2 ನಿಮ್ಮ ಸಿಮ್ ಯಾವುದಾಗಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ನಂಬರ್ ಲಿಂಕ್ ಆಗಿದೆ ಅದೇ ನಂಬರ್ನ ನೀವು ಸೆಲೆಕ್ಟ್ ಮಾಡಬೇಕು. ಆಯಿತಾ, ಯಾವ ಸಿಮ್ ನೀವು ಹಾಕ್ಕೊಂಡಿರ್ತೀರಾ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರೋದನ್ನು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಓಕೆ, ಸೊ ನೀವು ಇದನ್ನು ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ನಿಮಗೆ ವೈಫೈ ಎನೇಬಲ್ ಆಗಿರಬಾರ್ದು. ವೈಫೈನ ಆಫ್ ಮಾಡ್ಕೊಳ್ಳಿ, ಮೊಬೈಲ್ ಡೇಟಾ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದ ನಂತರ ಸೊ ನೀವು ಕ್ಲೋಸ್ ಆಗಿಬಿಡುತ್ತೆ. ಸೊ ಮತ್ತೆ ನೀವು ಓಪನ್ ಮಾಡಿ ಸೇಮ್ ಪ್ರೊಸೀಜರ್ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಒಂದು ಸಿಮ್ಮನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಮ್ಮನ್ನು ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನಿಮಗೊಂದು ಮೆಸೇಜ್ ಬರುತ್ತೆ. ಅದನ್ನು ನೀವು ಫಾರ್ವರ್ಡ್ ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಇದು ವೆರಿಫೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಸೊ ಇದು ನೀವು ವೆಯ್ಟ್ ಮಾಡಬೇಕು ಇದು ವೆರಿಫೈ ಆಗೋ ತನಕ. ಸೊ ಒಂದು ಮೆಸೇಜ್ ಹೋಗುತ್ತೆ ಆಟೋಮೆಟಿಕಲಿ ನಿಮ್ಮ ಒಂದು ಫೋನಿಂದ. ಅದಾದ ನಂತರ ಒಂದು OTP ಬರುತ್ತೆ. ಸೊ ಇವಾಗ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟು ತಗೊಳುತ್ತೆ ಅಂತ. ಸೊ ನೀವು ನೋಡ್ಬೋದು ಇವಾಗ ವೆರಿಫೈ ಆಗಿದೆ. ಸೊ ಈಗ ಜಸ್ಟ್ ಇಲ್ಲಿ ನಮಗೆ ಒನ್ ಟೈಮ್ ಒಂದು ಪಾಸ್ವರ್ಡ್ ಬರುತ್ತೆ. ಅದನ್ನು ಒಂದು OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಈ ಒಂದು ಬಾಕ್ಸ್ ಒಳಗಡೆ ಎಂಟ್ರಿ ಮಾಡಬೇಕಷ್ಟೆ. ಸೊ OTPನ ನೀವು ಎಂಟ್ರಿ ಮಾಡಿದ ತಕ್ಷಣ ಸೊ ನಿಮಗೆ 3ನೇ ಸ್ಟೆಪ್ ಬರುತ್ತೆ, ಕ್ರಿಯೇಟ್ ಪಾಸ್ಕೋಡ್ ಅಂತ. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇಲ್ಲಿ ನೀವು ಒಂದು ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೋಬೇಕು. ಇದು ನೀವು ನೆನಪಲ್ಲಿ ಇಟ್ಕೋಬೇಕಾಯ್ತಾ. 5 ಡಿಜಿಟ್ ಪಾಸ್ಕೋಡನ್ನು ನೀವು ಇಲ್ಲಿ ಇಟ್ಕೋಬೇಕು. ನಾನಿವಾಗ 5 ಡಿಜಿಟ್ ಪಾಸ್ಕೋಡನ್ನು ಇವಾಗ ನಾನು ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಆಯಿತಾ, ಒಂದ್ಸಲ ಹಾಕಿದ್ಮೇಲೆ ಪಾಸ್ಕೋಡ್ ಮತ್ತೆ ಎಂಟರ್ ಕೇಳುತ್ತೆ, ಅದನ್ನು ಮತ್ತೆ ನೀವು ಹಾಕ್ಕೊಡಿ. ಸೊ ಅದಾದ ನಂತರ ಲೋಡ್ ಆಗಿಬಿಟ್ಟು ನಿಮಗೆ ಈ ಥರ ಬರುತ್ತೆ. ಈಗ ನೀವು ಒಂದು ಕೋಡ್ ಇಟ್ಕೊಂಡಿರ್ತೀರಲ್ಲ, ಆ ಒಂದು ಕೋಡನ್ನು ಈಗ ನೀವು ಇಟ್ಕೊಂಡ್ರಲ್ಲ ಈ ಡಿಜಿಟು, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದನ್ನು ಹಾಕಿದ್ರೆ ಮಾತ್ರ ನಿಮಗಿದು ಓಪನ್ ಆಗುತ್ತೆ. ಆಯಿತಾ, ಸೊ ಇವಾಗ ನಾನು ಅದನ್ನು ಹಾಕೋತೀನಿ. ಇವಾಗ ನಾನು ಅದು ಹಾಕಿದ ತಕ್ಷಣ ನೀವು ನೋಡ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಗ್ರಿ ಅಂತ ಕೇಳ್ತಾ ಇದೆ. ಸೊ ಇದಕ್ಕೆ ಅಗ್ರಿ ಅಂತ ಕೊಡಿ, ಐ ಅಗ್ರಿ ಅಂತ. ಇದನ್ನು ಕೊಟ್ಟ ತಕ್ಷಣ ಸೊ ನಿಮಗಿಲ್ಲಿ ಮುಖ್ಯವಾಗಿ ಈಗ ನೀವು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ನೀವು ಆ್ಯಕ್ಟಿವೇಟ್ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸ್ ಮತ್ತು ಆ್ಯಕ್ಟಿವೇಟ್ ಮೊಬೈಲ್ ಬ್ಯಾಂಕಿಂಗ್ ಲೇಟರ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಆ್ಯಕ್ಟಿವೇಟ್ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇಲ್ಲಿ ನಿಮಗೆ ಎಂಟರ್ MPIN ಅಂತ ಬರುತ್ತೆ. ಈಗ ನೀವು ಇಲ್ಲಿ ಒಂದು MPIN ನೀವು ಸೆಟ್ ಮಾಡ್ಕೋಬೇಕು. ಸೊ ಇಲ್ಲೂ ಅಷ್ಟೇ 5 ಡಿಜಿಟ್ 6 ಡಿಜಿಟ್ MPIN ನೀವು ಸೆಟ್ ಮಾಡ್ಕೋಬೇಕು. ಈ MPINನಿಂದ ಏನು ಪ್ರಯೋಜನ ಅಂತಂದರೆ, ನೀವು ಯಾರಿಗಾದ್ರೂ ಅಮೌಂಟ್ ಸೆಂಡ್ ಮಾಡಬೇಕು ಈ ಒಂದು ಆ್ಯಪಿಂದ ಅಂತಂದರೆ MPIN ನೀವು ಹಾಕಲೇಬೇಕಾಗುತ್ತೆ.
ಆಯಿತಾ. ಈ ಗೂಗಲ್ ಪೇ, ಪೇಟಿಎಮ್ಮಲ್ಲಿ ಇದರಲ್ಲೆಲ್ಲ ಹಿಂಗೆ ಇದಾಗ್ತೀರಾ ಕೋಡನ್ನು, ಆ ಥರ ಎಮ್ ಪಿನ್ ಇದು ತುಂಬ ಇಂಪಾರ್ಟೆಂಟ್. ಸೊ ನೀವಿಲ್ಲಿ ಎಮ್ ಪಿನ್ನ ನೀವು 6 ಡಿಜಿಟ್ನ ನೀವು ನಿಮ್ಗೆ ಇಷ್ಟವಾಗಿರೋದನ್ನು ಇಟ್ಕೊಳ್ಳಿ. ಸೊ ನಾನಿವಾಗ ನನಗೆ ಇಷ್ಟ ಆಗಿರೋದನ್ನು ಇಟ್ಕೊಳ್ತೀನಿ. ಸೊ ಅದೇ ಎಮ್ ಪಿನ್ನ ಮತ್ತೆ ನಿಮಗೆ ರೀಟೈಪ್ ಮಾಡೋಕ್ಕೆ ಹೇಳ್ತೆ, ಇನ್ನೊಂದ್ಸಲ ಟೈಪ್ ಮಾಡಿ. ಅದಾದ ನಂತರ ಸೆಲೆಕ್ಟ್ ಆ್ಯಕ್ಟಿವೇಷನ್ ಟೈಪ್ ಅಂತ ಬರುತ್ತೆ. ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, ಆಯಿತಾ. ಸೊ ನೀವು ಇಲ್ಲಿ ನೋಡ್ಬೋದು, ಒಂದು ಡೆಬಿಟ್ ಕಾರ್ಡು, ಇನ್ನೊಂದು ಆ್ಯಕ್ಟಿವೇಷನ್ ಕೋಡು. ಸೊ ನಿಮ್ಮ ಒಂದು ಅಕೌಂಟ್ನ ನೀವು ವೆರಿಫೈ ಮಾಡಬೇಕು, ಅದಾದಮೇಲೆ ನಿಮಗೆ ಅಕೌಂಟ್ ಆ್ಯಕ್ಟಿವೇಟ್ ಆಗೋದು. ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದ್ದೇ ಇರುತ್ತೆ, ಆ ಒಂದು ಡೆಬಿಟ್ ಕಾರ್ಡ್ನ ಯೂಸ್ ಮಾಡ್ಕೊಂಡು ನೀವು ಆ್ಯಕ್ಟಿವೇಟ್ ಮಾಡ್ಬೋದು. ಸೊ ನಾನಿವಾಗ ಇಲ್ಲಿ ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತೀನಿ. ನಿಮ್ಮ ಒಂದು ಕೆನರಾ ಬ್ಯಾಂಕ್ ಡೆಬಿಟ್ ಕಾರ್ಡ್ನ ಕೈಗೆ ತಗೊಳ್ಳಿ. ಕೈಗೆ ತಗೊಂಡು ನೀವು ಇಲ್ಲಿ ಏನೇನು ಕೇಳ್ತಾರೆ ಅದನ್ನು ನೀವು ಫಿಲ್ ಮಾಡಬೇಕು. ನೋಡಿ, ಇಲ್ಲಿ ಅವ್ರು ಕೇಳ್ತಿದ್ದಾರೆ ಎಂಟರ್ ಡೆಬಿಟ್ ಕಾರ್ಡ್ ನಂಬರ್. ನಿಮ್ಮ ಒಂದು ಕಾರ್ಡ್ ನಂಬರ್ ಏನಿದೆ ಆ ಕಾರ್ಡ್ ನಂಬರ್ನ ನೀವು ಇಲ್ಲಿ ನೀಟಾಗಿ ಎಂಟ್ರಿ ಮಾಡಬೇಕು. ಕಾರ್ಡ್ ಮೇಲೆ ಇರುತ್ತಲ್ಲ, ಸೊ ಆ ಡಿಜಿಟ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಎಕ್ಸ್ಪೈರಿ ಡೇಟು, ಆ ಕಾರ್ಡ್ದು ಎಕ್ಸ್ಪೈರಿ ಡೇಟ್ ಮೇಲ್ಗಡೆನೇ ಇರುತ್ತೆ, ಅದನ್ನು ನೀವು ಹಾಕಬೇಕು. ಆಮೇಲೆ ATM ಪಿನ್ನು, ನೀವು ದುಡ್ಡು ಗಿಟ್ಟು ತೆಗಿಯೋಕೆ ಹೋದಾಗ ಪಿನ್ ಹಾಕ್ತಿರಲ್ಲ 4 ಡಿಜಿಟು, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇದು ಕಂಪಲ್ಸರಿ ನೀವು ಹಾಕಲೇಬೇಕು. ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೋಡಿ ಗೈಸ್, ಸೊ ನೀವು ಅದನ್ನು ಹಾಕಿದ ತಕ್ಷಣ ಸೆಕೆಂಡ್ ಸ್ಟೆಪ್ಪು ಆಟೋಮೆಟಿಕಲಿ ನಿಮ್ಮ ಹೆಸರೆಲ್ಲವೂ ಕೂಡ ಅದೇ ತಗೊಳುತ್ತೆ. ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ನಿಮ್ಮ ಅಕೌಂಟ್ ನಂಬರ್ ಎಲ್ಲವೂ ಕೂಡ ಕರೆಕ್ಟಾಗಿ ತೋರಿಸಿದೆಯಾ ಅಂತ. ಸೊ ನೀವು ಇಲ್ಲೇನು ಮಾಡಬೇಕಾಗಿಲ್ಲ, ಎಲ್ಲ ಕರೆಕ್ಟಾಗಿದ್ದರೆ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಸೆಕೆಂಡ್ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗುತ್ತೆ. ನೀವು ವೆಯ್ಟ್ ಮಾಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಆ್ಯಕ್ಟಿವೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಅಕೌಂಟ್ದು ಎಲ್ಲವೂ ಕೂಡ ಇಲ್ಲಿ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ಸೊ ಇವಾಗ ನೀವು ಬ್ಯಾಕಿಗೆ ಬನ್ನಿ. ಈಗ ನಿಮ್ಮ ಒಂದು ಅಕೌಂಟು ಕಂಪ್ಲೀಟ್ಲಿ ಓಪನ್ ಆಗಿದೆ ಈ ಒಂದು ಕೆನರಾ ಬ್ಯಾಂಕ್ ಆ್ಯಪಲ್ಲಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಈ ಒಂದು ಆ್ಯಪಲ್ಲಿ ನಿಮ್ಮದು ಅಕೌಂಟು ಕ್ರಿಯೇಟ್ ಆಗಿದೆ, ಆಯಿತಾ. ಸೊ ಇವಾಗ ನೀವು ಯಾರು ಬೇಕಾದ್ರೂ ಕೂಡ ದುಡ್ಡು ಕಳಿಸ್ಬೋದು, ಎಲ್ಲವೂ ಕೂಡ ನೀವು ಟ್ರಾನ್ಸಾಕ್ಷನ್ ಎಲ್ಲವೂ ಕೂಡ ನೀವು ಮಾಡ್ಬೋದು. ಸೊ ಮೊದಲನೇದಾಗಿ ನಿಮ್ಮ ಒಂದು ಬ್ಯಾಲೆನ್ಸ್ನೆಲ್ಲ ಹಿಂಗೆ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಹೋಮ್ ಪೇಜಲ್ಲೇ ಹಿಂದೆಗಡೆ ಫುಲ್ಲು ನೀವು ಆ್ಯಪನ್ನು ಓಪನ್ ಮಾಡಿದಾಗಲೇ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಮೇಲ್ಗಡೆ, ನೀವು ನೋಡ್ತಾ ಇದ್ದೀರಾ ಸೇವಿಂಗ್ಸ್ ಅಕೌಂಟ್ ಅಂತ. ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೂ ಕೂಡ ನೀವು ನೋಡ್ಬೋದು, ನೀಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಒಂದು ಬ್ಯಾಲೆನ್ಸ್ ತೋರಿಸುತ್ತೆ, ಆಯಿತಾ. ಇವಾಗ ಇಲ್ಲಿ ಯಾವುದೇ ಥರ ಬ್ಯಾಲೆನ್ಸ್ ತೋರಿಸ್ತಾ ಇಲ್ಲ, ಕೇವಲ ರುಪೀಸ್ ಅಂತ ತೋರಿಸ್ತಾ ಇದೆ, ನೀವು ನೋಡ್ಬೋದು. ನಿಮ್ಮ ಒಂದು ಬ್ಯಾಲೆನ್ಸ್ ನೀವು ನೋಡಬೇಕು ಅಂತಂದರೆ ಇಲ್ಲಿ ಶೋ ಅಂತ ಒಂದು ಬಟನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಮೌಂಟ್ ಎಷ್ಟಿದೆ ನಿಮ್ಮ ಒಂದು ಅಕೌಂಟಲ್ಲಿ ಅನ್ನೋದು ಸೊ ಇಲ್ಲಿ ನಿಮಗೆ ನೀಟಾಗಿ ತೋರಿಸುತ್ತೆ, ಆಯಿತಾ. ಸೊ ನಾನು ಇದನ್ನು ಐಡ್ ಮಾಡಿದ್ದೀನಿ ಅಷ್ಟೇ ಇವಾಗ, ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಈ ಥರ ನಿಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸ್ನ ನೀವು ಇಲ್ಲೇ ನೋಡ್ಕೋಬೋದು. ಸೊ ಇವಾಗ ನಾನು ಬೇರೆಯವ್ರ ಅಕೌಂಟ್ಗೆ ಹೆಂಗೆ ನೀವು ದುಡ್ಡನ್ನು ಕಳಿಸೋದು ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ನಿಮಗೆ ಕೆಳಗಡೆ ಪೇ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆ, ಇಲ್ಲಿ ಒಂದು ಸೆಂಡ್ ಮನಿ ಅಂತ ಇದೆ. ಸೊ ನೀವು ನೋಡ್ಬೋದು. ಸೊ ನೀವು ಬ್ಯಾಂಕ್ ಮುಖಾಂತರ ನೀವು ಕಳಿಸ್ತೀರಾ ಅಂತಂದರೆ ಬೇರೆ ಬ್ಯಾಂಕ್ ಅವ್ರಿಗೆ, ಸೊ ಈ ಸೆಂಡ್ ಮನಿ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ, ವಿತಿನ್ ಕೆನರಾ, ಅದರ್ ಬ್ಯಾಂಕು, ಓನ್ ಅಕೌಂಟ್. ಸೊ ನೀವು ಯಾರಿಗೆ ಕಳಿಸ್ತಾ ಇದ್ದೀರಾ ಅವ್ರದ್ದು ಕೂಡ ಕೆನರಾ ಬ್ಯಾಂಕ್ ಆಗಿದ್ದರೆ ಈ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಅವ್ರದ್ದೇನಾದರೂ ಬೇರೆ ಬ್ಯಾಂಕ್ ಆಗಿದ್ರೆ, ಈಗ ಎಕ್ಸಾಂಪಲ್ ಇವಾಗ ಕೆಲವರು HDFC ಯೂಸ್ ಮಾಡ್ತಾ ಇರ್ತಾರೆ, ಕೆಲವರು ಆಕ್ಸಿಸ್ ಬ್ಯಾಂಕು, ಈ ಥರ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಅದರ್ ಬ್ಯಾಂಕ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ ಈಗ ನಾನು ನಿಮಗೆ ನನ್ನ ಒಂದು ಅಕೌಂಟ್ಗೆ ಇನ್ನೊಂದು ಅಕೌಂಟ್ಗೆ ಕಳಿಸಿ ನಾನು ನಿಮ್ಗೆ ತೋರಿಸ್ತೀನಿ, ಆಗ ನಿಮ್ಗೆ ಹೆಲ್ಪ್ ಆಗ್ಬೋದು ಯಾವ ಥರ ಪೇ ಮಾಡೋದು ಅಂತ. ಅದರ್ ಬ್ಯಾಂಕ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಕೆಳಗಡೆ ಡೈರೆಕ್ಟ್ ಪೇ ಅಂತ ಬರುತ್ತೆ, ಈ ಡೈರೆಕ್ಟ್ ಪೇ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಮತ್ತೆ ಇನ್ನೊಂದು ಆಪ್ಷನ್ ಬರುತ್ತೆ, ವಿತಿನ್ ಕೆನರಾ, ಇನ್ನೊಂದು ಅದರ್ ಬ್ಯಾಂಕ್ ಅಂತ. ಸೊ ಕೆನರಾ ಬ್ಯಾಂಕ್ ಆಗಿದ್ರೆ ಇಲ್ಲೇ ಟೈಪ್ ಮಾಡಿ, ಅದರ್ ಬ್ಯಾಂಕ್ ಆಗಿದ್ರೆ ಅದರ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಮೇಲ್ಗಡೆ 3 ಆಪ್ಷನ್ ಬರುತ್ತೆ, ಮೊಬೈಲ್ ಪ್ಲಸ್ ಬ್ಯಾಂಕು, ಮತ್ತು ಅಕೌಂಟ್ IFSC, ಮತ್ತು ಮೊಬೈಲ್ ಪ್ಲಸ್ MMID ಅಂತ. ಸೊ ನೀವು ಯಾವುದ್ರ ಮುಖಾಂತರನಾದರೂ ಅಮೌಂಟ್ನ ನೀವು ಕಳಿಸ್ಬೋದು ಅವರಿಗೆ, ಆಯಿತಾ. ಈಗ ಎಕ್ಸಾಂಪಲ್ ಇವಾಗ ನೋಡಿ, ಕೆಲವರು ನಿಮಗೆ ಏನಂತಂದರೆ ಅವ್ರದ್ದು ಫೋನ್ ನಂಬರ್ಗೆ ಕಳಿಸಿ ಅಂತ ಹೇಳ್ತಾರೆ. ಆವಾಗ ನೀವು ನಿಮಗೆ ಅವ್ರದ್ದು ಅಕೌಂಟ್ ನಂಬರೆಲ್ಲ ಏನೂ ಬೇಕಾಗಲ್ಲ, ಫೋನ್ ನಂಬರಿಂದ ನೀವು ಅವ್ರಿಗೆ ಕಳಿಸ್ಬೋದು. ಅಂಥ ಟೈಮಲ್ಲಿ ಈ ಥರದ ಆಪ್ಷನ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು. ಸೊ ನಾನಿವಾಗ ಅಕೌಂಟು ನಂಬರ್ ಇಸ್ಕೊಂಡು ಅದರಿಂದ ನಾನು ಕಳಿಸ್ತಾ ಇದ್ದೀನಿ, ಅಂದರೆ ನನ್ನದೇ ಅಕೌಂಟು, ಅದಕ್ಕೋಸ್ಕರ ನಾನು ಇಲ್ಲಿ ಅಕೌಂಟ್ ಪ್ಲಸ್ IFSC ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗೇನಾಗುತ್ತೆ ಅಂತಂದರೆ ಅವ್ರ ಅಕೌಂಟ್ ನಂಬರ್ ಬೇಕಾಗುತ್ತೆ ನನಗೆ, ಯಾರು ಕಳಿಸ್ಬೇಕು ಅವ್ರಿಗೆ, ಆಮೇಲೆ ಅವ್ರದ್ದು IFSC ಕೋಡು ಕೂಡ ಬೇಕಾಗುತ್ತೆ, ಆಯಿತಾ. ಸೊ ಈಗ ನಾನು ಇಲ್ಲಿ ಅಕೌಂಟ್ ನಂಬರ್ನ ಹಾಕೋತೀನಿ, ಯಾರಿಗೆ ಕಳಿಸ್ಬೇಕು ಅಂತ ಇದ್ದೀರಾ ಅವ್ರ ಅಕೌಂಟ್ ನಂಬರ್ ಹಾಕ್ತೀನಿ. ಅದಾದಮೇಲೆ ಇಲ್ಲಿ ಎಂಟರ್ ಅಕೌಂಟ್ ನಂಬರ್ ಅಂತಿದೆ ನೋಡಿ, ಅಲ್ಲಿ ನಾನು ಮತ್ತೆ ಇಲ್ಲಿ ಹಾಕಿರೋ ಅಕೌಂಟ್ ನಂಬರ್ನ ಮತ್ತೆ ಎಂಟರ್ ಮಾಡ್ತೀನಿ. ಅದಾದಮೇಲೆ ಬ್ಯಾಂಕು, ಯಾವ ಬ್ಯಾಂಕ್ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಯಾರು ದುಡ್ಡು ಕಳಿಸ್ತಿದ್ದೀರಾ ಅವ್ರದ್ದು ಯಾವ ಬ್ಯಾಂಕ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ನಾನು HDFC ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಬೆನಿಫಿಷರಿ ನೇಮು, ಸೊ ಇಲ್ಲಿ
ಅವರ ನೇಮ್ ಏನಿದೆ ಬ್ಯಾಂಕಲ್ಲಿ ಅನ್ನೋದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಸೊ ನಾನು ನನ್ನ ಹೆಸರನ್ನ ಟೈಪ್ ಮಾಡ್ಕೊಳ್ತೀನಿ, KP ಲಿಕೇಶ್ ಕುಮಾರ್ ಅಂತ, ಆಯಿತಾ. ಸೊ ಅದಾದಮೇಲೆ ಸೊ ನೀವಿಲ್ಲಿ ಕೆಳಗಡೆ ಒಂದು ಕನ್ಫರ್ಮ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನಾನು ಇದಿಷ್ಟನ್ನು ಟೈಪ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಓಕೆ, ಸೊ ಈಗ ಎಲ್ಲವೂ ಕೂಡ ನಾನು ಫಿಲ್ ಮಾಡಿದ್ದೀನಿ. ಈಗ ನಾನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಿದಾಗ ಅವರ ಒಂದು ಅಕೌಂಟ್ ನೇಮ್ ಎಲ್ಲವೂ ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ, ಕರೆಕ್ಟಾಗಿ ತೋರಿಸಿದೆಯಾ ನೋಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಇಲ್ಲಿ ಅಮೌಂಟು ಎಷ್ಟು ಅಮೌಂಟ್ನ ಕಳಿಸ್ಬೇಕು ಅಂತ ಇದ್ದರೆ ಅಷ್ಟು ಅಮೌಂಟ್ನ ನೀವು ಇಲ್ಲಿ ಟೈಪ್ ಮಾಡಿ. ನಾನು ₹1 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ರೀಮಾರ್ಕ್ಸ್ ಇದೇನು 100% ಹಾಕಲೇಬೇಕು ಅಂತೇನಿಲ್ಲ, ಹಾಕೋದಿದ್ರೆ ಹಾಕಿ ಅಷ್ಟೇ. ಅದಾದಮೇಲೆ ಯಾವ ಅಕೌಂಟಿಂದ ಕಟ್ ಆಗುತ್ತೆ ಅನ್ನೋದು ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಅದಾದಮೇಲೆ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಬರುತ್ತೆ ಅಮೌಂಟ್ ಟು ಬಿ ಪೇಯ್ಡ್ ಅಂತ ಅಂದ್ಬಿಟ್ಟು ₹1 ಅಂತ. ಸೊ ಎಲ್ಲವೂ ಕೂಡ ತೋರಿಸುತ್ತೆ. ಫ್ರಮ್ ಅಂತಂದರೆ ಸೊ ಯಾರಿಂದ ಹೋಗ್ತದೆ ದುಡ್ಡು ಅಂತ. ಸೊ ನಿಮ್ಮ ಅಕೌಂಟ್ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಕೆಳಗಡೆ 2 ತೋರಿಸ್ತಾ ಇರುತ್ತೆ, ಅದು ಯಾರ ಅಕೌಂಟ್ಗೆ ಹೋಗುತ್ತೆ ಅನ್ನೋದು 2 ಅಂತ. ಆಮೇಲೆ ಇಲ್ಲಿ ಚಾರ್ಜಸ್ಸು ₹0 ತೋರಿಸ್ತಾ ಇದೆ. ಕೆಲವೊಂದು ಪೇಮೆಂಟ್ಸ್ಗಳಿಗೆ ಚಾರ್ಜಸ್ ಇರುತ್ತೆ, ಅದು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಿದಾಗ ನಾನು ಆವಾಗಲೇ ಹೇಳಿದ್ನಲ್ಲ, ಮುಖ್ಯವಾಗಿ MPIN ಬೇಕು. ಸೊ ನೀವು ಸ್ಟಾರ್ಟಿಂಗ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ MPIN ಇಟ್ಕೊಂಡ್ರಲ್ಲ, ಆ MPIN ನೀವು ಇಲ್ಲಿ ಟೈಪ್ ಮಾಡಬೇಕು, 6 ಡಿಜಿಟು. ಸೊ ಅದನ್ನು ಟೈಪ್ ಮಾಡಿ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಸೊ ನಾನು ಅದನ್ನು ಇವಾಗ ಟೈಪ್ ಮಾಡಿದೆ. ಟೈಪ್ ಮಾಡಿದ ತಕ್ಷಣ ನೋಡಿ, ಈಗ ಆಟೋಮೆಟಿಕಲಿ ಪೇಮೆಂಟು ಆಯಿತು. ನಾನು ಯಾರಿಗೆ ದುಡ್ಡು ಕಳಿಸ್ದೆ ಅವ್ರಿಗೆ ಆ ಒಂದು ದುಡ್ಡು ಸಕ್ಸಸ್ಫುಲಿ ಸೆಂಡ್ ಆಗಿದೆ. ನನಗೆ ಅಮೌಂಟು ಕೂಡ ಬಂತು, ಅದೇ ಮೆಸೇಜು ಬರ್ತಾ ಇದೆ. ಆ ಒಂದು ಅಕೌಂಟ್ದು ಇದರಲ್ಲೇ ಇದೆ ಫೋನಲ್ಲಿ, ಅದಕ್ಕೋಸ್ಕರ ಮೆಸೇಜ್ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ಇರುತ್ತೆ ಅಮೌಂಟ್ ಎಷ್ಟು ಪೇಯ್ಡ್ ಆಯಿತು ಅಂತ, ಮತ್ತು ಟ್ರಾನ್ಸಾಕ್ಷನ್ ID ಇರುತ್ತೆ, ಮತ್ತು ಡೇ ಟು ಟೈಮ್ ಎಲ್ಲವೂ ಕೂಡ ಇರುತ್ತೆ. ಜೊತೆಗೆ ಇದರಲ್ಲಿ ಸ್ಕ್ರ್ಯಾಚ್ ಕಾರ್ಡು ಸಿಕ್ಕಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ನೀವು ಸ್ಕ್ರ್ಯಾಚನ್ನ ಮಾಡಿ. ಸೊ ನೀವು ಕೆಲವೊಂದಷ್ಟು ಕೂಪನ್ಸ್ಗಳನ್ನೆಲ್ಲ ನೀವು ಇದರಲ್ಲಿ ಗೇನ್ ಮಾಡ್ಬೋದು. ನೋಡಿ ಗೈಸ್, ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಯಾವ ಥರ ನೀವು ಸ್ಟೇಟ್ಮೆಂಟ್ನ ನೋಡೋದು ಅಂತ. ಈ ಕೆನರಾ ಬ್ಯಾಂಕ್ ಆ್ಯಪಲ್ಲಿ ನಿಮಗೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಸ್ಟೇಟ್ಮೆಂಟ್ ನೋಡ್ಬೋದು. ಈಗ ಲಾಸ್ಟ್ 10 ಡೇಸಲ್ಲಿ ಏನೇನು ವರ್ಗಾವಣೆ ಆಗಿದೆ, ನಿಮ್ಮ ದುಡ್ಡು ಎಷ್ಟು ಹೋಗಿದೆ, ಎಷ್ಟು ಬಂದಿದೆ, ಇದನ್ನು ಕೂಡ ನೀವು ನೋಡ್ಬೋದು. ಆಮೇಲೆ ನಿಮಗೆ ಯಾವ ಡೇಟ್ ರೇಂಜಿಗೆ ಬೇಕು ಸ್ಟೇಟ್ಮೆಂಟು, ಸೊ ಅದನ್ನೆಲ್ಲ ನೀವು ಇಲ್ಲೇ ನೋಡ್ಕೋಬೋದು. ನೀವೇನು ಪಾಸ್ಬುಕ್ ಹೋಗ್ಬಿಟ್ಟು ಅಲ್ಲಿ ನೀವು ಪ್ರಿಂಟ್ ಮಾಡಿಸೋ ಅವಶ್ಯಕತೆ ಇಲ್ಲ, ಇಲ್ಲೇ ನಿಮಗೆಲ್ಲವೂ ಕೂಡ ಬರುತ್ತೆ. ಸೊ ಬನ್ನಿ ಇವಾಗ ಅದನ್ನು ನೋಡೋಣ. ಇಲ್ಲಿ ಹೋಮ್ ಪೇಜಲ್ಲೇ ಇಲ್ಲಿ ಒಂದು ಪಾಸ್ಬುಕ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಪ್ರಿಡಿಫೈನ್ಡ್ ಪೀರಿಯಡ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಎಷ್ಟು ದಿನದ್ದು ಸ್ಟೇಟ್ಮೆಂಟ್ ಬೇಕು ಅನ್ನೋದು ಸೆಲೆಕ್ಟ್ ಮಾಡಬೇಕು. ಲಾಸ್ಟ್ 10 ಡೇಸ್ ಇದೆ, ಲಾಸ್ಟ್ 1 ಮಂತ್ ಇದೆ, ಲಾಸ್ಟ್ 3 ಮಂತು, ಲಾಸ್ಟ್ 6 ಮಂತು, ಲಾಸ್ಟ್ 1 ಇಯರು. ಅಥವಾ ನಿಮಗೆ ಇಷ್ಟು ದಿನದ್ದೇ ಬೇಕು ಅಂತಂದರೆ ನೀವು ಇಲ್ಲಿ ಟೈಪ್ ಮಾಡ್ಬೋದು, ಫ್ರಮ್ಮು ಡೇಟ್ ಹಾಕಿ, ಆಯಿತಾ. ಯಾವ ತಾರೀಕಿಂದ ಯಾವ ತಾರೀಕು ಬೇಕು ಅನ್ನೋದನ್ನು ಇಲ್ಲಿ ನೀವು ಯಾವ ತಾರೀಕಿಂದ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ. 2 ಅಲ್ಲಿ ಯಾವ ತಾರೀಕು ತನಕ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ಆ ದಿನದ್ದು ಸೊ ನಿಮಗೆ ಡೇಟಾ ಬರುತ್ತೆ. ಸೊ ಈಗ ನಾನು ಎಕ್ಸಾಂಪಲ್ ಲಾಸ್ಟ್ 10 ಡೇಸಲ್ಲಿ ಏನು ಸ್ಟೇಟ್ಮೆಂಟ್ ಇದೆ ಅದನ್ನು ನಾನು ನೋಡೋಣ ಅಂತ. ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ 10 ಡೇಸ್ ಸೆಲೆಕ್ಟ್ ಮಾಡ್ತೀನಿ. ಡೇಟ್ ಆಟೋಮೆಟಿಕಲಿ ಅದೇ ತಗೊಳುತ್ತೆ. ನೀವು ಇಲ್ಲಿ ನೋಡ್ಬೋದು, ನನ್ನ ಮುಂದೆ ಇವಾಗ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತು. ಲಾಸ್ಟ್ 10 ಡೇಸಲ್ಲಿ ಸೊ ಏನೇನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅದೆಲ್ಲ ನನಗಿಲ್ಲಿ ಬರುತ್ತೆ. ಇದನ್ನು ನಾನಿಲ್ಲಿ ಡೌನ್ಲೋಡು ಕೂಡ ಮಾಡ್ಕೋಬೋದು. ಕೆಳಗಡೆ ಒಂದು ಡೌನ್ಲೋಡ್ ಆಪ್ಷನ್ ಇದೆ, ಡೌನ್ಲೋಡ್ ಮಾಡಿಕೊಂಡ್ರೆ ಒಂದು ಫೈಲು ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ, PDF. ಅದರಲ್ಲೆಲ್ಲವೂ ಕೂಡ ನಿಮಗೆ ಸ್ಟೇಟ್ಮೆಂಟ್ ಅಲ್ಲೇ ಇರುತ್ತೆ. ಇನ್ನು ನೀವು ಈ ಒಂದು ಆ್ಯಪಲ್ಲಿ ಮಾಡಿರುವಂಥ ಟ್ರಾನ್ಸಾಕ್ಷನ್, ಈ ಒಂದು ಆ್ಯಪನ್ನು ಯೂಸ್ ಮಾಡಿಕೊಂಡು ಕೆಲವು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ, ಅದನ್ನು ನೀವು ನೋಡಬೇಕು ಅಂತಂದರೆ ಸೊ ಇಲ್ಲೇ ನಿಮಗೆ ಒಂದು ಹಿಸ್ಟ್ರಿ ಅಂತ ಆಪ್ಷನ್ ಇದೆ. ಪಾಸ್ಬುಕ್ ಕೆಳಗಡೆ ಈ ಒಂದು ಹಿಸ್ಟ್ರಿ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ರೀಸೆಂಟಾಗಿ ಈ ಒಂದು ಆ್ಯಪನ್ನು ಯೂಸ್ ಮಾಡ್ಕೊಂಡು ಏನೇನೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅದೆಲ್ಲವೂ ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ, ಆಯಿತಾ. ಸೊ ಅದನ್ನು ಕೂಡ ನೀವು ಇಲ್ಲೇ ನೋಡ್ಕೋಬೋದು ಆರಾಮಾಗಿ. ನೋಡಿದ್ರಲ್ಲ ಗೈಸ್, ಈ ಒಂದು ಆ್ಯಪು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಕೆನರಾ ಬ್ಯಾಂಕ್ ಅಕೌಂಟ್ನ ಇಟ್ಟಿರೋರು ಆದಷ್ಟು ಯೂಸ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಏನಾದರೂ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡಿದ್ರೆ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.